ಇನ್ನು ಪತ್ನಿಯ ಕಿರುಕುಳಕ್ಕೆ ಪೊಲೀಸ್ ಮುಖ್ಯ ಪೇದೆಯೊಬ್ಬರು ಆತ್ಮಹತ್ಯೆಗೆ ಶರಣಾದಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಪತ್ನಿ ಕಿರುಕುಳಕ್ಕೆ ಪೊಲೀಸ್ ಪೇದೆ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ಶವಾಗಾರದ ಬಳಿ ಮೃತ ತಿಪ್ಪಣ್ಣ ಪೋಷಕರು ಆಕ್ರಂದನ. ಕುಟುಂಬದ ವಿಚಾರ ನಮಗೇನು ಹೇಳ್ಕೊಂಡವರಲ್ಲ, ಗಂಡ ಹೆಂಡತಿ ಗಲಾಟೆ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ, ಇತ್ತೀಚೆಗೆ ಗಲಾಟೆಯಾಗಿ ಅವರೇ ಸಂಧಾನ ಮಾಡಿಕೊಂಡಿದ್ರು ಅಂತ ಮೃತ ಪೇದೆ ತಿಪ್ಪಣ್ಣ ಅವರ ಚಿಕ್ಕಪ್ಪ ಶಂಕರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಗೆ ಒಟ್ಟೆ ಅವ್ರ ಸಮಸ್ಯೆನೇ ನಮ್ಮ ಮುಂದೆ ಏನೂ ಫೋನು ಹಚ್ಚಿಲ್ಲ, ಏನೂ ತಿಳಿಸಿಲ್ಲ ಏನು ತಿಳಿಸಿಲ್ಲ. ಇಲ್ಲಿ ಅವ್ರಿಗೆ ಏನಾಗ್ಯದ ಅವ್ರಿಗೆ ಬರ್ತದೆ. ಇದು ಮನೆಯಲ್ಲಿ ಸಮಸ್ಯೆ ಅಂತೂ ನಮ್ಗೆ ಒಟ್ಟೆ ಏನೋ ಒಮ್ಮೆನೇ ತಿಳಿಸಿಲ್ಲ. 3 ವರ್ಷ ಸುರ್ಪುರ ತಾಲೂಕು ಇವರು, ಸುರ್ಪುರ ತಾಲೂಕು ಇವ್ರು ರೀ. ನಮ್ಮದು ಇರೋದು ಸಿಂದಗಿ ತಾಲೂಕು ಹಂದಿಗನೂರು. ಈಗ ಅವ್ರು ನಗ್ನ ಮಾಡ್ಕೊಂಡು ಅಲ್ಲಿ ಅಂತರೂ ಊರಾಗಂತರೂ ಇಲ್ಲೇ ಇಲ್ರಿ, ಇಲ್ಲೇ ಡ್ಯೂಟಿ ಮೇಲೆ ಇಲ್ಲೇ ಅದಾರ ಅವರು ಇಲ್ಲೇ. ಮತ್ತು ಅವ್ರವ್ರಿಗೆ ಏನು ಪ್ರಾಬ್ಲಮ್ ಬಂದದೋ ಅವ್ರಿಗೆ ಏನು ನಮ್ಗೆ ಒಟ್ಟು ವಿಷಯನೇ ತಿಳಿಸಿಲ್ಲ ರೀ. ಅವ್ರು ಬರ್ತಿದ್ರಿ ಊರ ಕಡೆ ಎಲ್ಲ ಬರ್ತಿದ್ರಿ ರೀ, ಕಾರ್ಯಕ್ರಮ ಎಲ್ಲ ಚಂದಾಗಿ ಮಾಡ್ಕೊಂಡು ಹೋಗ್ತಿದ್ರಿ. ಸ್ಟೇಷನ್ ಕಡೆಯಿಂದ ಫೋನ್ ಬಂದಿದ್ದು. ಡಿಪಾರ್ಟ್ಮೆಂಟಲ್ಲಿ ಒಂದು 8-10 ವರ್ಷದಿಂದ ಕೆಲಸ ಮಾಡ್ತಿದ್ದೆ ನಾನು. ಅದರಿಂದ ಏನೋ ಸ್ವಲ್ಪ ಅವ್ರವ್ರಿಗೆ ಏನೋ ಬಂದು ಇದು ಮಾಡ್ಕೊಂಡವ್ರೆ. ನಮಗೂ ಅದ್ರ ಬಗ್ಗೆ ಪೂರ್ತಿ ಏನು ಗೊತ್ತಿಲ್ಲ. ಅವ್ರ ಅಮ್ಮ ಅವ್ರ ತಮ್ಮ ಬಂದಿದ್ರು ಕೊಟ್ಟರು. ಇಲ್ಲ, ನಮ್ಮ ಕಡೆ ಯಾರಾದ್ರೂ ಅವ್ರ ದೊಡ್ಡಪ್ಪನ ಮಗ ಆಗಿದೆ, ಅದೆಲ್ಲ ಆಗಿ ಎಲ್ಲ ಇದು ಮಾಡ್ಕೊಂಡಿದ್ದಾರೆ ಅವರು. ಕ್ಲಿಯರ್ ಆದ್ಮೇಲೆ ಇವಾಗ ಏನೋ ಇದು ಆಗಿದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಇವಾಗ ಒಂದು ಕಡೆ ಡೆತ್ ನೋಟ್ ಏನೋ ಬರೆದಿಟ್ಟಿದ್ದಾರೆ ಅವರು, ಬಟ್ ಕಂಪ್ಲೇಂಟ್ ಏನೋ ಆಗಿದೆ, ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅವ್ರ ಸಂಬಂಧಿ ಮಾತನಾಡ್ತಾ ಇದ್ರು. ಸೊ ಏನು ಡೆವಲಪ್ಮೆಂಟ್ಸ್ ಆಯಿತು ಈ ವಿಚಾರದಲ್ಲಿ ಅಂತ? ಓಕೆ, ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಉಮೇಶ್, ಮತ್ತೆ ಸಂಪರ್ಕ ಮಾಡ್ತೀನಿ. 4 ವರ್ಷದ ಹಿಂದೆ ಪಾರ್ವತಿ ಅನ್ನೋರನ್ನ ಮದುವೆ ಆಗಿದ್ದರು ತಿಪ್ಪಣ್ಣ ಪೋಷಕರನ್ನು ಅವ್ರ ಪತ್ನಿ ನಿರ್ಲಕ್ಷ್ಯ ಮಾಡ್ತಿದ್ರಂತೆ. ಮಾಮೂಲಿ ಅತ್ತೆ ಮಾವನ್ನ ಅವ್ರು ಸರಿಯಾಗಿ ನೋಡ್ಕೋತಿರ್ಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಅವಾಚ್ಯವಾಗಿ ಪೋಷಕರಿಗೆ ನಿಂದಿಸಿದ್ರಂತೆ ಅವರ ಪತ್ನಿ ಪಾರ್ವತಿ. ಕೌಟುಂಬಿಕ ಗಲಾಟೆಯಿಂದ ಅವರೇನೋ ತವರು ಸೇರಿದ್ರು, ಮತ್ತೆ ರಾಜಿ ಸಂಧಾನ ಮಾಡಿ ಪತ್ನಿಯನ್ನು ಮನೆಗೆ ಕರೆಸಿದ್ರು, ಹೀಗೆಲ್ಲ ಇತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಲೇಟೆಸ್ಟ್ ಡೆವಲಪ್ಮೆಂಟ್ ಈ ವಿಚಾರದಲ್ಲಿ ತಾವು ಹೇಳ್ತಾ ಇದ್ರಿ, ಪ್ಲೀಸ್ ಕಂಟಿನ್ಯೂ. ಅರವಿಂದ್, ಈಗಾಗಲೇ ಏನು ಟೆಕ್ಕಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಆ ಟೆಕ್ಕಿ ಆತ್ಮಹತ್ಯೆ ದೇಶಾದ್ಯಂತ ಸಂಚಲನ ಮಾಡ್ತಿರುವಂಥ ಹೊತ್ತಲ್ಲೇ ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದಂಥ ತಿಪ್ಪಣ್ಣ ಅವರು ತನ್ನ ಹೆಂಡತಿ ಮತ್ತು ಮಾವನ ಕಿರುಕುಳದಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದೇನೆ ಅಂತ ಹೇಳಿ ಡೆತ್ ನೋಟನ್ನು ಬರೆದು ನಿನ್ನೆ ರಾತ್ರಿ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥ ಘಟನೆ ನಡೆದಿರುವಂಥದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿದ್ದು, ಈಗಾಗಲೇ ತಿಪ್ಪಣ್ಣ ಅವರು ಬರೆದಿರುವ ಡೆತ್ ನೋಟ್ ಮತ್ತು ಒಂದಷ್ಟು ಸಂಬಂಧಿಕರ ಹೇಳಿಕೆಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಈಗಾಗಲೇ ಬೈಯಪ್ಪನಹಳ್ಳಿ ಪೊಲೀಸರು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಯಾವ ಕಾರಣಕ್ಕಾಗಿ ಇವರ ಮಧ್ಯೆ ಭಿನ್ನಾಭಿಪ್ರಾಯ ಇತ್ತು ಅನ್ನುವಂಥದ್ದು, ಜೊತೆಗೆ ಈಗಾಗಲೇ ತಿಪ್ಪಣ್ಣ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೂ ಮುನ್ನ ಡೆತ್ ನೋಟ್ನಲ್ಲಿ ಯಾರು ಈ ಒಂದು ಆತ್ಮಹತ್ಯೆಗೆ ನನ್ನ ಸಾವಿಗೆ ಕಾರಣ ಅನ್ನುವಂಥದ್ರ ಬಗ್ಗೆ ಉಲ್ಲೇಖವನ್ನು ಮಾಡಿರುವಂಥದ್ದು. ಅವರ ಮಾವನ ಹೆಸರು ಮತ್ತು ಅವರ ಮಾವ ತಿಪ್ಪಣ್ಣ ಅವರಿಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದನೆ ಮಾಡಿರುವಂಥ ಒಂದಷ್ಟು ಆಡಿಯೋ ತುಣುಕುಗಳನ್ನು ಎಷ್ಟು ನಿಮಿಷದ ಗ್ಯಾಪಲ್ಲಿ ಇದೆ ಅನ್ನುವಂಥದ್ರ ಬಗ್ಗೆ ಸಮಯವೆಲ್ಲವನ್ನು ಕೂಡ ನಮೂದನೆ ಮಾಡಿರುವಂಥದ್ದು ಡೆತ್ ನೋಟಲ್ಲಿ. ಹಾಗಾಗಿ ಪೊಲೀಸರು ಈ ಡೆತ್ ನೋಟನ್ನು ಆಧರಿಸಿ ಈಗಾಗಲೇ ಒಂದು FIR ಅನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಈಗ ಪರ್ಟಿಕ್ಯುಲರ್ ಆಗಿ ಇವರು ತಿಪ್ಪಣ್ಣ ಅವರು ಅವರ ಮಾವನ ಮೇಲೆ, ಯಮುನಪ್ಪ ಅನ್ನೋರ ಮೇಲೆ ಆರೋಪ ಮಾಡಿದ್ದಾರೆ ಡೆತ್ ನೋಟ್ನಲ್ಲಿ. ಹಾಗಾಗಿ ಈಗ ಅವರ ವಿಚಾರಣೆ ಕೂಡ ಆಗಬೇಕು.